ಸರ್ಕಾರ ಸರಿಯೇ. ಬಟ್ ಪ್ರಿಯಾಂಕ್ ಖರ್ಗೆ ಅವ್ರ ಪ್ರಶ್ನೆ, ಹಾಗಂದ್ರೆ ಮಾತ್ರಕ್ಕೆ ಕೇಂದ್ರ ಸರ್ಕಾರ ಹೇಳಿದ್ದೆಲ್ಲವನ್ನ ಕೈ ಕೊಟ್ಟಿ ಕುತ್ಕೊಂಡು ಕೇಳಬೇಕು ಅನ್ನೋ ಅನಿವಾರ್ಯತೆ ಇಲ್ಲ ಅಂತ. ಸೊ ಬಹುಶಃ ನಾನು ಸುಮ್ಮನೆ ಹಿಂಗೆ ನೋಡ್ತಾ ಇದ್ದೆ, ಇಲ್ಲಿ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದ್ ಕಡೆ ಒಂದು ಮಾತನ್ನ ಹೇಳ್ತಾರೆ, ಅದನ್ನ ಓದ್ಬಿಡ್ತೀನಿ ಜಸ್ಟ್ 1 minute. ಎಷ್ಟು ಆಪ್ಟ್ ಆಗಿದೆ ಈ ಕಾಲಕ್ಕೆ ಅಂತ ಹೇಳಿ ನೋಡಿ. ಅವ್ರು ಹೇಳ್ತಾರೆ, ಹಿಂದಿನ ಇತಿಹಾಸದ ಬಗ್ಗೆ ಹೇಳ್ಕೊತ ಬರ್ತಾರೆ, ದಿಸ್ ಆಂಗ್ಸೈಟಿ ಇಸ್ ಡಿಪೆಂಡ್ ಬೈ ದ ರಿಯಲೈಸೇಷನ್ ಆಫ್ ದ ಫ್ಯಾಕ್ಟ್ ಇನ್ ಅಡಿಷನ್ ಟು ಅವರ್ ಎನಿಮೀಸ್ ಇನ್ ದ ಫಾರ್ಮ್ ಆಫ್ ಕಾಸ್ಟ್ ಅಂಡ್ ಕ್ರೀಡ್ಸ್, we are going to have many political parties with diverse and opposing political ideologies. Will Indians place the country above their creed, or will they place the creed above the country? I do not know. But this much is certain, that if the parties place creed above the country, our independence will be put jeopardy in second time, and probably will be lost forever. This eventuality we must all resolutely guard against. We must be determined to defend our independence with the last drop of our blood. ಅಂದ್ರೆ ಇಲ್ಲಿ ನಮಗೆ ರಾಜಕೀಯ ಪಕ್ಷಗಳು ಸಿದ್ಧಾಂತಗಳ ಘರ್ಷಣೆ. ಅವಾಗಲೇ ನಮ್ಮ ಸ್ನೇಹಿತರು ಹೇಳಿದಂಗೆ, ಕಾಂಗ್ರೆಸ್ ಮಾಡೋದನ್ನ ಕೇವಲ ಕಾಂಗ್ರೆಸ್ ಮಾಡಿದ್ರು ಅನ್ನೋ ಕಾರಣಕ್ಕೆ ವಿರೋಧ ಮಾಡೋದು, ಬಿಜೆಪಿ ಅವರು ಮಾಡಿದ್ದನ್ನ ಕೇವಲ ಬಿಜೆಪಿ ಅವರು ಮಾಡಿದ್ರು ಅನ್ನೋದನ್ನ ಕಾರಣಕ್ಕೆ ವಿರೋಧ ಮಾಡೋದು. ಬಹುಶಃ ಈ ಒಂದು ಮನಸ್ಥಿತಿಯಿಂದ ನಾವು ಹೊರಗೆ ಬಂದಾಗ ಮಾತ್ರ ನಾವು ಎಲೆಕ್ಷನ್ ಟೈಮಲ್ಲಿ ಅಥವಾ ನಿಮ್ಮ ಸಂಘಟನೆಗಳನ್ನ ಕಟ್ಟಕ್ಕೆ, ರಾಜಕೀಯ ಪಕ್ಷಗಳನ್ನ ಕಟ್ಟೋದಕ್ಕೆ ನೀವು ನಿಮ್ಮ ಸಿದ್ಧಾಂತಗಳನ್ನ, ನಿಮ್ಮನೆ ಕಾರ್ಯಕ್ರಮ ಮಾಡ್ಕೊಳ್ಳಿ. ಆದ್ರೆ ಒಂದು ಸರ್ಕಾರ ಅಂತ ಬಂದಾಗ, ಸರ್ಕಾರ ಇರೋದು ದೇಶನ ರಾಜ್ಯಗಳನ್ನ ನಡೆಸಲಿಕ್ಕೆ. ಸರ್ಕಾರ ಯಾವತ್ತೂ ಕೂಡ ರಾಜ್ಯ ಆಗ್ಲಿ ಕೇಂದ್ರ ಆಗ್ಲಿ ಜನರನ್ನ ಗಮನದಲ್ಲಿ ಇಟ್ಕೊಂಡು ಕಾರ್ಯಕ್ರಮ ಮಾಡ್ಬೇಕು ಹೊರತು ತಮ್ಮ ಅಜೆಂಡಾಗಳನ್ನ, ತಮ್ಮ ಸಿದ್ಧಾಂತಗಳಲ್ಲ ಬೇಕಾಗಿರೋದು. ನಮಗೆ ಸಿದ್ಧಾಂತ ಅಲ್ಲ, ನಮಗೆ ಜನರ ಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳಾಗಬೇಕಾಗಿರೋದು. ಶಿವಶಂಕರ್ ಸರ್, ಐ ಹ್ಯಾವ್ ವೆರಿ ಲೆಸ್ ಟೈಮ್, ಬಟ್ ನನಗೆ ಬೇಕಾಗಿರೋ ಉತ್ತರ, ಸೆಷನ್ ಕರೆದಿರೋದೇ ಈ ವಿಚಾರ ಚರ್ಚೆ ಮಾಡಕ್ಕೆ ಅಂದಾಗ ಇನ್ನು ಉಳಿದಿರೋ ದಿನಗಳಾದ್ರೂ ಕೂಡ ಯಾವ ರೀತಿ ಚರ್ಚೆ ಆಗಬೇಕು ಅಂತ ಹೇಳಿ. ಅದು ವಿಶ್ವಲ್ ಥಿಂಕಿಂಗ್ ಆಗುತ್ತೆ. ಇವಾಗ ನಡೆದಿದ್ದ ರೀತಿ ನೋಡಿದ್ರೆ, ಈಗ ಈ 4 ದಿನ ನಾನು ಸೆಷನ್ಗೆ ಹೋಗಿದ್ದೆ, ಅಲ್ಲಿ ಸಮಯ ಕಾಲಹರಣ ಆಗಿದ್ದು ಬಿಟ್ರೆ, ಇವಾಗ ರಾಜ್ಯಪಾಲರ ಪರ ವಿರೋಧ ಇದೆಲ್ಲ ನೋಡಿದ್ರಲ್ಲ ನೀವು. ರಾಜ್ಯಪಾಲರು ಓಡೋಗ್ಬಿಟ್ರು ಅಂತ ಯಾರೋ ಹೇಳಿದ್ರು ಅಂತ ಹೇಳಿ ಇವರು ಹೇಳಿದ್ರು ಅಂತ ಅವರು, ಆಮೇಲೆ ಸ್ಪೀಕರ್ನ ಸಿಕ್ಕಾಕಿಸ್ಬಿಟ್ರು, ನೀವು ರೂಲಿಂಗ್ ಕೊಡಿ ಅಂತ. ಏನು ಸ್ಪೀಕರ್ ಏನ್ ಕೊಡ್ತಾರೆ? ಗವರ್ನರ್ ಮಾಡಿದ ತಪ್ಪು ಅಂತ ಹೇಳಕ್ಕಾಗತ್ತಾ? ಇಲ್ಲ ಅವರು ಲಾ ಅಂಡ್ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಏನೇ ಆಗ್ಲಿ ಸ್ಪೀಕರ್ ಅವರು, ಅವ್ರ ಪಾರ್ಟಿಯವರು, ಅದನ್ನ ರೂಲಿಂಗ್ ಕೊಡಕ್ಕಾಗತ್ತಾ? ಅವ್ರನ್ನ ಅಡಕತ್ತಿರಿಗೆ ಸಿಕ್ಕಾಕಿಸ್ಬಿಟ್ಟು ಇವಾಗ ಅವರು ಏನಪ್ಪಾ ಇಲ್ಲಿ ನಾನು ಈ ಪೊಸಿಷನ್ ಅಲ್ಲಿ ಇರ್ಬೇಕಾ ಬೇಡವಾ ಅನ್ನೋ ತರದ್ದು ಪರಿಸ್ಥಿತಿ ಬಂದ್ಬಿಡುತ್ತೆ. ಈ ತರದ್ದು ಒಂದು ಫಾರ್ಸಿಕಲ್ ಆಗಿ ದೊಂಬರಾಟ ಆಡೋದಕ್ಕೋಸ್ಕರ ಆಡೋದಾದ್ರೆ ಈ ಸೆಷನ್ ಅನ್ನೋದು ಜನಗಳಿಗೆ, ಎಗೇನ್ ನಾನು ಹೇಳ್ತೀನಿ, ಜನ ಗಮನಿಸಬೇಕು. ದೊಂಬರಾಟ ಅಂದ್ರೆ ನಾನು ದೊಂಬರು ಅನ್ನುವಂತ ಒಂದು ಕಮ್ಯುನಿಟಿಗೆ ಹೇಳುವಂತದ್ದಲ್ಲ, ಆ ಆಟದಲ್ಲಿ ಇರುವಂತ ಒಂದು ಏನಂತಂದ್ರೆ ಆಟದ ತರ ಕಾಣಿಸುತ್ತೆ ಅಂತ ಅಷ್ಟೇ. ಈಗ ಲಗೋರಿ ಆಟದ ತರ ಅನ್ಕೊಳ್ಳಿ, ದೊಂಬರಾಟ ಹೋದ್ರೆ ಆ ತರದ್ದು ಆಟದ ತರ ಆಗೋಯ್ತದು. ಓಕೆ, ಹಂಗಿರುವಾಗ ಮುಂದಕ್ಕೂ ಅಷ್ಟೇ ಆಗತ್ತೆ. ಇವಾಗ ಏನಂದ್ರೆ ಇಲ್ಲೊಂದು ಸಮಸ್ಯೆ, ಇಲ್ಲೊಂದು ಆಟ ಆಡ್ತಾ ಇದ್ದಾರೆ ಇವರು. ಏನಂತ ಆಟ ಅಂತಂದ್ರೆ ಒಂದು ರೀತಿಯಲ್ಲಿ ಚದುರಂಗದ ಆಟ ಆಡ್ತಾ ಇದ್ದಾರೆ. ಇವರೇನ್ ಮಾಡಿದ್ರು, ಕಾಂಗ್ರೆಸ್ನವರು ಈ ಸೆಷನ್ ಅನ್ನ ಜಿ ವಿರುದ್ಧ, ಅಂದ್ರೆ ಅದಕ್ಕೊಂದು ಸ್ಪೆಷಲ್ ಸೆಷನ್ ಮಾಡಿ ಅದ್ರ ವಿರುದ್ಧ ಒಂದು ನಿರ್ಣಯ ತರೋಣ ಅಂತ ತಂದ್ರು. ಆ ನಿರ್ಣಯ ತಂದ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಬಿಜೆಪಿ ಅವರು ಏನ್ ಮಾಡಿದ್ರು, ನೀವು ಗವರ್ನರ್ನ ಅವಮಾನ ಮಾಡಿದ್ದೀರಾ, ಅದನ್ನ ಖಂಡಿಸಿ ಒಂದು ನಿರ್ಣಯ ಆಗ್ಲಿ ಫಸ್ಟ್. ಆ ನಿರ್ಣಯ ಆಗೋವರೆಗೂ ನಾವು ಇದನ್ನ ಬಿಡೋದಿಲ್ಲ, ಆ ನಿರ್ಣಯ ಆಗೋವರೆಗೂ ಈ ನಿರ್ಣಯ ಮಾಡಕ್ ಬಿಡೋದಿಲ್ಲ ಅನ್ನೋದು. ನಾವೇನಂದ್ರೆ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಜಿ ಬಗ್ಗೆ ಚರ್ಚೆ. ಆ ಚರ್ಚೆನಲ್ಲಿ ಗದ್ದಲ ಬಿಟ್ರೆ ನನಗೆ ಏನಾದ್ರೂ ಬೇರೆ ಕಾಣಿಸುತ್ತಾ ಅನ್ನೋದು ನನಗೆ ನಂದೇ ಆದ ಸಿನಿಕಲ್ ಆಗಿ. ನಮ್ಮ ವೀಕ್ಷಕರಿಗೆ ವಿ ವಿಲ್ ಟ್ರೈ ಟು ಒಂದು ರಚನಾತ್ಮಕವಾದ ಚರ್ಚೆ, ಇದೇ ಬಿಲ್ನ ಬಗ್ಗೆ ಮತ್ತಷ್ಟು ಮಾಡುವ ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳ್ತಾ, ಸಮಯದ ಚರ್ಚೆಗೆ ಧನ್ಯವಾದ. ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮದೇ. ಕೇಂದ್ರ ಸರ್ಕಾರದಲ್ಲಿ ಇರೋದು ಬಿಜೆಪಿ, ವಿಚ್ ಇಸ್ ಐಡಿಯಾಲಜಿಕಲಿ ಅಪೋಸಿಟ್ ಟು ಅಸ್. ಹಾಗಾಗಿ ಕೇಂದ್ರ ಸರ್ಕಾರ ಮಾಡೋ ಎಲ್ಲಾ ಯೋಜನೆಗೂ ನಾವು ಅಪೋಸ್ ಮಾಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ ನೇತೃತ್ವದ ರಾಜ್ಯಕ್ಕಾಗ್ಲಿ ಅಥವಾ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ ಅನ್ನೋ ಕಾರಣಕ್ಕೆ ಬಿಜೆಪಿ ಅಪೋಸ್ ಮಾಡೋದು, ಈ ವ್ಯವಸ್ಥೆ ಸರಿ ಇಲ್ಲ ಅಂತ. ಇದಕ್ಕೆ ಪೂರಕವಾಗಿ ಆನಂದ್ ಸರ್ ನಿಮಗೂ ಪ್ರಶ್ನೆ, ಹಾಗೆ ಹರಿರಾಮ್ ಸರ್ ನಿಮಗೂ ಕಾಮನ್ ಪ್ರಶ್ನೆ. ಯತ್ನಾಳ್ ಅವರು ಇವತ್ತು ಮಾತನಾಡುವಾಗ ಒಂದು ವಿಚಾರ ಪ್ರಸ್ತಾಪ ಮಾಡಿದ್ರು, ಕೇಂದ್ರ ಹಾಗೆ ರಾಜ್ಯ ಸರ್ಕಾರದ ನಡುವಿನ ಬಾಂಧವ್ಯದ ಬಗ್ಗೆ ಅವ್ರ ಪ್ರಶ್ನೆ ಎತ್ತಿದ್ರು. ಯತ್ನಾಳ್ ಅವರ ಹೇಳಿಕೆ ಗಮನಿಸಿ, ಅದಾದ್ಮೇಲೆ ಪ್ರಶ್ನೆ ಕೇಳ್ತೀನಿ. ಇಲ್ಲಿ ಅಧ್ಯಕ್ಷರೇ ಒಂದ್ ನಿಮಿಷ. ಈಗ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರದ ಹಣ ದುರುಪಯೋಗ ಮಾಡಿಕೊಂಡು ಈ ರೀತಿ ಅಪಪ್ರಚಾರ ಮಾಡಿದ್ರೆ ಕೇಂದ್ರ ಮತ್ತು ರಾಜ್ಯದ ಒಂದು ಒಳ್ಳೆ ಬಾಂಧವ್ಯ ಹೆಂಗ್ ಉಳಿಲಿಕ್ಕೆ ಸಾಧ್ಯ ಇದೆ? ಇವ್ರದ್ದೇನಾರದ ಅನಂತ್ ಸರ್, ಪಕ್ಷಗಳನ್ನ ಪಕ್ಕಕ್ಕೆ ಇಟ್ಬಿಡೋಣ ಫಾರ್ ಫ್ಯೂ ಸೆಕೆಂಡ್ಸ್ ಅಥವಾ ಫ್ಯೂ ಮಿನಿಟ್ಸ್. ಕೇಂದ್ರ ರಾಜ್ಯ ಸರ್ಕಾರಗಳು ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ಲಿಕ್ಕೆ ಕೇವಲ ಡಬಲ್ ಇಂಜಿನ್ ಅಂದ್ರೆ ಅಲ್ಲೂ ಇಲ್ಲೂ ಒಂದೇ ಪಕ್ಷ ಯಾಕಿರಬೇಕು ಅನ್ನೋದು. ಜನರ ಪರವಾಗಿ ಕೆಲಸ ಮಾಡಬೇಕು ನಾವು. ಸೊ ದಟ್ಸ್ ವೈ ವಿ ಹ್ಯಾವ್ ಟು ಗೋ ಹ್ಯಾಂಡ್ ಇನ್ ಹ್ಯಾಂಡ್.
ಅಲ್ಲಿ ಕಾಂಗ್ರೆಸ್ ಇದ್ರು ಬಿಜೆಪಿ ಇದ್ರು ಡಬಲ್ ಇಂಜಿನ್ ರೀತಿಯಲ್ಲೇ ಕೆಲಸ ಮಾಡ್ಬೇಕು, ಅಷ್ಟು ಕಷ್ಟನ ಈ ಹೊಂದಾಣಿಕೆ? ಡೆಮೋಕ್ರಸಿಯಲ್ಲಿ ಅಲ್ಲಿ ಇಲ್ಲಿ ಒಂದೇ ಪಕ್ಷ ಇರಬೇಕಂತಂದೇಳಿ ಯಾರು ಬಯಸಕ್ಕಾಗಲ್ಲ. ಜನ ಆಯ್ಕೆ ಮಾಡಿದ ಮೇಲೆ ಸರ್ಕಾರ ಅಂತಂದೇಳಿ ಬಂದ್ಮೇಲೆ ಪಕ್ಷವನ್ನು ಬಿಟ್ಟೆ ನೀತಿ ನಿಯಮಗಳನ್ನು ರೂಪಿಸಬೇಕಾಗಿರೋದು. ಪಕ್ಷದ ಸಿದ್ಧಾಂತಗಳು ಪಕ್ಷದ ವೇದಿಕೆಗಳಿಗೆ ಸೀಮಿತ ಆಗಬೇಕು. ಸರ್ಕಾರದ ನೀತಿ ನಿಯಮಗಳನ್ನ ಪಾಲಿಸಬೇಕಂತ ಅದಕ್ಕೆ ಸಂವಿಧಾನ ಇದೆ, ಬಾಬಾ ಸಾಹೇಬ್ರ ಡೈರೆಕ್ಷನ್ ಇದೆ, ಆ ಡೈರೆಕ್ಷನ್ ಅಲ್ಲಿ ಕೆಲಸ ಮಾಡಬೇಕು. ಇಲ್ಲಿ ಪ್ರಶ್ನೆ ಇರೋದೇನಂದ್ರೆ, ನಮ್ಮ ಪತ್ರಕರ್ತರು ಬಹಳ ಚೆನ್ನಾಗಿ ಹೇಳಿದ್ರು, ವಿಶ್ಲೇಷಣೆ ಮಾಡಿದ್ದಾರೆ. ಇದೇನಾಗುತ್ತಂದ್ರೆ ಒಂಥರ ಜಿದ್ದಿಗೆ ಬೀಳೋದು, ಅವರು ನನ್ನನ್ನು ತೆಗಿಬೇಕು, ನಾನು ಅವರನ್ನು ತೆಗಿಬೇಕಂತದ. ಆಗ ಅನ್ನೋದ್ರ ಮುಖಾಂತರ ಇಡೀ ನಮ್ಮ ಸಮಯ, ನಮ್ಮ ಜ್ಞಾನವನ್ನ, ನಮ್ಮ ಶಕ್ತಿಯನ್ನ ಇಂಥದ್ದು ಈ ಏನು ನಾಶ ಧ್ವಂಸ ಮಾಡುವಂತ ಪ್ರಕ್ರಿಯೆನಲ್ಲೇ ನಮ್ಮನ್ನ ನಾವು ತೊಡಸ್ಕೊಳ್ಳೋದು. ಹಾಗಾಗಿ ಇದು ಸರಿಯಾದಂತ ಪ್ರಕ್ರಿಯೆ ಅಲ್ಲ ಇದು. ಆ ಕಾರಣಕ್ಕಾಗಿನೇ ನಾನು ಬಿಗಿನಿಂಗ್ ಅಲ್ಲಿ ಏನ್ ಹೇಳಿದೆ ಅಂತಂದ್ರೆ, ಒಂದು ಯೋಜನೆಗೆ ಅಥವಾ ಒಂದು ಹೆಸರಿಟ್ಟಿದೀವಿ ಅಂದ್ರೆ, ನೀವು ಆ ಹೆಸರೇ ಇಷ್ಟ ಇಲ್ಲ ಅನ್ನೋ ಕಾರಣಕ್ಕಾಗಿ ಇನ್ನೇನೋ ಮಾಡ್ತೀವಿ ಅಂತಂದು ಹೇಳಿ ಆ ಹೆಸರು ತೆಗೆಯೋದು ಒಂದು ಉದ್ದೇಶದಿಂದ ಇಡೀ ಆ ಯೋಜನೆಯನ್ನ ದಿಕ್ ತಪ್ಪಿಸೋದಕ್ಕೆ ಮತ್ತೆ ಇವತ್ತು ಅದಕ್ಕಾಗಿ ಇದೆಲ್ಲ ರಾದಂತಗಳು ಅವಶ್ಯಕತೆ ಇರಲಿಲ್ಲ. ಇಂಥದಕ್ಕೆ ಇದ್ರ ಬದಲಾಗಿ ಇದಕ್ಕಿಂತ ಒಂದು ಪರಿಣಾಮಕಾರಿಯಾಗಿರುವಂತಹ ಇನ್ನೊಂದು ಹೊಸ ಕಾನೂನು ತರಬಹುದಾಗಿತ್ತು, ಇನ್ನೂ ಪರಿಣಾಮಕಾರಿಯಾಗಿರುವಂತಹ ಕಾನೂನು ತರಬಹುದಾಗಿತ್ತು. ಆಯ್ತಪ್ಪ ನೋಡಿ, ಅದು ಉದ್ಯೋಗ ಖಾತ್ರಿ ಯೋಜನೆ ಅದು ಇರಲಿ, ಇದು ಇನ್ನೊಂದು ಪ್ಯಾರಲ್ ಆಗಿ ನಾವು ಈ ಅವಧಿನಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದೀವಿ, ನಾವೊಂದು ಕಾಯ್ದೆ ತಂದಿದ್ದೀವಿ, ಇದನ್ನು ಒಂದಷ್ಟು ಪರಿಣಾಮಕಾರಿಯಾಗಿ ಜಾರಿ ಮಾಡಿ ತೋರಿಸ್ತೀವಿ ಅಂತಂದೇಳಿ ತೋರಿಸಿದ್ರೆ, ನೋಡಿ ಹಿಂದೆ ಕಾಂಗ್ರೆಸ್ನವ್ರು ತಂದಿದ್ದ ಕಾಯ್ದೆ ಸರಿ ಇರಲಿಲ್ಲ, ಈಗ ನೋಡಿ ನರೇಂದ್ರ ಮೋದಿ ಅವರು ತಂದಿದ್ದ ಕಾಯ್ದೆ ಬಹಳ ಎಫೆಕ್ಟಿವ್ ಆಗಿದೆ ಅಂತಂದೇಳಿ ಜನ ಅದನ್ನು ಒಪ್ಕೊಂಡು ನಿಮ್ಮನ್ನು ಪಾಲಿಸ್ತಾರೆ. ನೀವು ಅದನ್ನು ಮಾಡೋದ್ರ ಬದಲಾಗಿ ಹೆಸರು ಈ ಸುಣ್ಣ ಬಳಿಯೋ ಕೆಲಸವನ್ನ ಮಾಡೋದಕ್ಕೆ ಹೊರಟ್ರೆ ಇದು ಇಲ್ಲಿಗೆ ಬಂದು ನಿಲ್ತದೆ. ಎಲ್ಲಿಗೆ? ನಾವ್ ಹೇಳೋದು ಈ ಜಾಹೀರಾತು ಸರಿ ಇಲ್ಲ ಅಂತ ಒಬ್ಬ ಅವ್ರು ಹೇಳೋದು, ಈ ಜಾಹೀರಾತು ಸರಿ ಇದೆ ಅಂತ ಹೇಳಿ ನಾವ್ ಹೇಳೋದು, ಇಲ್ಲಿಗೆ ಬಂದು ನಿಲ್ತದೆ. ಇದು ಸರ್ಕಾರಗಳ ಕೆಲಸ ಆಗಬಾರ್ದು. ಮತ್ತೆ ಇಲ್ಲಿ ಪ್ರಶ್ನೆ ಇರೋದೇನಂತಂದ್ರೆ, ನೋಡಿ ನಮ್ಮ ಹರಿರಾಮ್ ಬಹಳ ಚೆನ್ನಾಗಿ ಅದನ್ನ ಪಾಯಿಂಟ್ ಔಟ್ ಮಾಡಿದ್ರು. ಫಸ್ಟ್ಗೆ ನಾವು ನಮ್ಮ ಇಡೀ ಶಕ್ತಿಯನ್ನ ಹಾಕಬೇಕಾಗಿರೋದು ಗ್ರಾಮೀಣ ಅಭಿವೃದ್ಧಿಗಾಗಿ ನಾವು ಅದನ್ನ ಹಾಕಬೇಕಾಗಿರೋದು. ಅಲ್ಲಿ ಶಿಕ್ಷಣ, ಅಲ್ಲಿ ಉದ್ಯೋಗ, ಅಲ್ಲಿ ನೈರ್ಮಲ್ಯ, ಅಲ್ಲಿ ಕೆಲಸ ಕೊಡೋದಕ್ಕೆ ಅದನ್ನ ಮಾಡ್ಬೇಕು. ಅದಕ್ಕೆ ಕೊಡಬೇಕಂತಂದ್ರೆ ಅದಕ್ಕೆ ಬೇಕು ನಮ್ಮ ತೆರಿಗೆ ದುಡ್ಡನ್ನು ನಾವು ಕೇಳೋದು ಕೇಂದ್ರ ಸರ್ಕಾರಕ್ಕೆ ನಾವು ಭಿಕ್ಷೆ ಬಿಡ್ತಾ ಇಲ್ಲ. ಕೇಂದ್ರ ಸರ್ಕಾರಕ್ಕೆ ನಾವು ಹಕ್ಕಿನಿಂದ ಕೇಳ್ತಿದೀವಿ ಅಂತಂದ್ರೆ ನಾವು ಕೊಟ್ಟಿರೋದನ್ನ ವಾಪಸ್ ಕೊಡಿ ಅಂತಂದೇಳಿ ಅದನ್ನು ಕೊಡೋದಕ್ಕೆ ಇವತ್ತು ಕೇಂದ್ರ ಸರ್ಕಾರ ಮೀನಾಮೇಷ ಎಣಿಸೋದು, ಅದಕ್ಕೆ ತೆರಿಗೆಯನ್ನ ಇಲ್ಲಿಂದ ತಗೊಂಡಿದ್ದನ್ನ ವಾಪಸ್ ಕೊಡೋಕ್ಕೂ ಆಗದೆ, ಇನ್ನೊಂದು ಈ ನೀತಿಗಳನ್ನ ಬುಲ್ಡೋಜರ್ ರೀತಿನಲ್ಲಿ ತರೋದು. ನಾನು ಆಗ್ಲೇ ಹೇಳ್ತಾ ಇದ್ದೆ, ಒಂದು ರಾಜ್ಯ ಮತ್ತು ಕೇಂದ್ರದ ಮಧ್ಯೆ ಒಂದು ಬಾಂಧವ್ಯ ಇರಬೇಕಲ್ಲ, ಒಂದು ಕೊಡುಕೊಳ್ಳುವಿಕೆ ಇರಬೇಕಲ್ಲ. ಇಂಥದ್ದೊಂದು ಕನಿಷ್ಠ ಈಗ ದೊಡ್ಡವರು ನರೇಂದ್ರ ಮೋದಿ ಅವರು ಯಾವಾಗ ಆಗ್ತಿದ್ರು, ಇಂಥದ್ದೊಂದು ಕಾಯ್ದೆ ತರಬೇಕು ಅನ್ಕೊಂಡಿದೀವಿ, ಇಡೀ ದೇಶಕ್ಕೆ ಸಂಬಂಧಪಟ್ಟಂತ ಕಾಯ್ದೆ. ನೀವು ಕಾಂಗ್ರೆಸ್ ಬಿಜೆಪಿ ಅನ್ನೋ ಪ್ರಶ್ನೆ ಬಲ್ಲ, ಬನ್ನಿ ನಿಮ್ಮ ಅಭಿಪ್ರಾಯಗಳನ್ನು ಕೊಡಿ, ಕನಿಷ್ಠ ಆ ಕರಡನ್ನು ಕೊಟ್ಟು ಅದನ್ನು ಚರ್ಚೆ ಮಾಡಿಸಿ ಅದನ್ನ ಅಭಿಪ್ರಾಯ ತಗೊಳ್ಬಹುದಾಗಿತ್ತು. ಈಗ ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ನಮ್ಮ ಬಿಜೆಪಿ ವಕ್ತಾರರು ಹೇಳ್ತಾ ಇದ್ರು, ಹಿಂದೆ ಬೇರೆ ಬೇರೆ ಅವು ಎಲ್ಲ ಯೋಜನೆಗಳು ಇದ್ದು, ನಿಜ ಆ ಯೋಜನೆಗಳು ಎಲ್ಲ ವಿಫಲ ಯೋಜನೆಗಳು, ಅವು ಸರಿ ಇಲ್ಲ ಅಂತ ಹೇಳಕ್ಕಾಗಲ್ಲ. ಅವುಗಳಲ್ಲಿರುವಂತಹ ಸತ್ವಗಳನ್ನು ತಗೊಂಡು UPA ಫಸ್ಟ್ ಗವರ್ಮೆಂಟ್ ಅಲ್ಲಿ ಇದ್ದಂತಹ ಎಡಪಕ್ಷಗಳು ಆದಿಯಾಗಿ ಎಲ್ಲಾ ಪಕ್ಷಗಳು ಈ ಕಾಯ್ದೆ ಅಂತಂದಿದ್ದು. ಇದು ಬರೀ ಯೋಜನೆ ಅಲ್ಲ, ಇದು ಉದ್ಯೋಗ ಖಾತ್ರಿ ಅನ್ನುವಂಥದ್ದು ಇದೊಂದು ಕಾನೂನು. ಇದು ಈ ಕಾನೂನನ್ನು ಮಾಡೋದಕ್ಕೆ ಕಷ್ಟು ಡೆಮೊಕ್ರಾಟಿಕ್ ಪ್ರೋಸೆಸ್ ನಡೆದಿದ್ದು. ಇಂಥದ್ದನ್ನ ಗೊತ್ತಿದ್ದು ಕೂಡ, ಒಂದು ನಿಮಿಷ ಮೇಡಮ್ ಮುಗಿಸ್ತೀನಿ, ಅದಿಂತ ಗೊತ್ತಿದ್ದು ಕೂಡ ಇವತ್ತು ಈ ಯೋಜನೆ ತಂದ್ರು. ಸರಿ, ತರೋದಕ್ಕೆ ನೀವು ಈ ಕಡೆ ಗಾಂಧಿಯನ್ನ ಅಳಸಾಕ್ತೀರಿ, ಇನ್ನೊಂದ್ ಕಡೆ ರಾಮನ್ನ. ಯಾರ ರಾಮ್ ಅಂತ ಹೇಳ್ಬೇಕು ನಾವು? ಶ್ರೀರಾಮ್ ಅಂತ ಹೇಳ್ತೀರಾ, ಇವೆಲ್ಲ ಅನಗತ್ಯವಾದಂತಹ ಚರ್ಚೆಯನ್ನು ಹುಟ್ಟಾಕೋದಕ್ಕೆ ಕೇಂದ್ರ ಸರ್ಕಾರ ಇವತ್ತು ಇದನ್ನ ನಮ್ಮ ಎದುರುಗಡೆ ಇಟ್ಟಿದೆ. ಇದು ಸರಿಯಾದಂತದ್ದು.